ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ರಾಶಿ ಬದಲಾವಣೆ ಇದೆ. ಮೇ 14ರಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡಿದ್ದಾರೆ. ಈ ಗುರುವಿನ ಒಂದು ಬದಲಾವಣೆಯಿಂದ ಪ್ರಪಂಚದ ಮೇಲೆ ಹಾಗೆ ನಿಮ್ಮ ಜೀವನದ ಮೇಲೆ ಒಂದು ಅದ್ಭುತವಾದ ಬದಲಾವಣೆಯನ್ನು ತಂದುಕೊಡುತ್ತೆ. ಹರಿಹರ ಮುಂದ್ರು ಗುರು ಕಾಯೋನಿಗೆ ಗುರುವಿನ ಒಂದು ಬಲ ಇತ್ತು ಅಂದರೆ ನಾವೇನೇ ಒಂದು ಕೆಲಸ ಅಸಾಧ್ಯವಾದನ್ನು ಸಾಧನೆ ಮಾಡ್ಬೋದು. ಸೊ ಈ ಒಂದು ಗುರುವಿನ ಬಲದಿಂದ ಸಿಂಹರಾಶಿಯವರಿಗೆ ಏನು ಫಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸಿಂಹರಾಶಿಯವರಿಗೆ ಗುರು ಯೋಗಕಾರಕ ಗ್ರಹ, ಒಳ್ಳೆಯ ಫಲಗಳನ್ನೇ ಕೊಡ್ತಾರೆ. ಪಂಚಮಾಧಿಪತಿ ಅಷ್ಟಮಾಧಿಪತಿ ಆಗಿರೋದ್ರಿಂದ ರವಿ, ನಿಮ್ಮ ರಾಶಿ ಅಧಿಪತಿ ರವಿಗೆ ಮಿತ್ರ ಗ್ರಹ ಆಗಿರೋದ್ರಿಂದ ಒಳ್ಳೆ ಫಲಗಳನ್ನೇ ಕೊಡ್ತಾರೆ. ಅದರಲ್ಲೂ ಈ ವರ್ಷ ನಿಮಗೆ ಲಾಭ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇಚ್ಛೆಗಳು ಪೂರ್ಣ ಆಗುವಂಥ ವರ್ಷ. ಮುಖ್ಯವಾಗಿ ಈ ವರ್ಷ ಸಿಂಹ ರಾಶಿಯವರಿಗೆ ಇಚ್ಛಾಪೂರ್ತಿ ವರ್ಷ ಅಂತಲೇ ಕರಿಬೋದು. ಗ್ರಾಮ ತ್ರಿಕೋನಗಳ ಮೇಲೆ ಅಂದರೆ 3, 7, 11 ಭಾವಗಳ ಮೇಲೆ ಗುರುವಿನ ಪ್ರಭಾವ ತುಂಬ ಜಾಸ್ತಿನೇ ಇರುತ್ತೆ. ಹಂಗಾಗಿ ನಿಮ್ಮ ಇಚ್ಛೆಗಳು ಎಲ್ಲ ಈ ವರ್ಷ ಪೂರ್ಣ ಆಗುತ್ತೆ. ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಿಂಹರಾಶಿಯವರು ಯಾರು ಸ್ವಲ್ಪ ಜೀವನದಲ್ಲಿ ನಾನು ಸೆಟ್ಲ್ ಆಗಿಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನೋರು ಲಾಭಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ತಂದುಕೊಡ್ತಾರೆ. ಸೊ ಸ್ಥಿರ ಉದ್ಯೋಗವನ್ನು ತಂದುಕೊಡ್ತಾರೆ. ಸಿಂಹರಾಶಿಯವರು ಈ ವರ್ಷ ನೀವು ಬೇಕಾದ್ರೆ ನೋಡಿ, ಈ ಒಂದು ವರ್ಷದೊಳಗಡೆ ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ, ಸ್ಥಿರತೆಯನ್ನು ತಂದುಕೊಡ್ತಾರೆ ಲಾಭ ಭಾವದಲ್ಲಿ. ಹಾಗೆ ಹಿರಿಯ ಸಹೋದರ ಸಹೋದರಿಯರಿಂದ ಅಥವಾ ಎಲ್ಡರ್ಸ್ ಅಂತ ಯಾರು ಇರ್ತಾರೆ ಅವರೆಲ್ಲ ನಿಮ್ಗೆ ಈ ವರ್ಷ ಸಹಕಾರ ಕೊಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು, ನಿಮ್ಮ ಒಂದು ಆಸಕ್ತಿಗಳಿಗೆ ಸಾಥ್ ಕೊಡ್ತಾರೆ. ಹಂಗಾಗಿ ನೀವು ಹೆಚ್ಚಿನ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತೀರಾ, ಹಾಗಾಗಿ ಯಶಸ್ಸನ್ನು ನೀವು ಪಡಿತೀರಾ. ಹಾಗೆ ನೆಟ್ವರ್ಕ್ ಬಿಸ್ನೆಸ್ಸಲ್ಲಿ ಯಾರಿದ್ದೀರಾ, ಸಂಘ ಸಂಸ್ಥೆಗಳು, ಕ್ಲಬ್ಬು, ಈ ರೀತಿಯಾದ ಒಂದು ವ್ಯವಹಾರಗಳಿದ್ದವರಿಗೆ ಅತ್ಯದ್ಭುತವಾದ ಲಾಭ. ಗುರು ಎಕ್ಸ್ಪೆನ್ಷನ್ ಪ್ಲಾನೆಟ್, ಯಾವ ಭಾವಕ್ಕೆ ಅವರು ಸಂಚಾರ ಮಾಡ್ತಾರೋ ಆ ಭಾವವನ್ನು ವೃದ್ಧಿ ಮಾಡ್ತಾರೆ. ನೈಸರ್ಗಿಕ ಶುಭ ಗ್ರಹ ಆಗಿರೋದ್ರಿಂದ ಫಂಕ್ಷನಲಿ ಬೆನಿಫಿಕ್ ಆಗಿ ಕಾರ್ಯನಿರ್ವಹಿಸೋದ್ರಿಂದ ನೀವು ಈ ಕ್ಷೇತ್ರಗಳಲ್ಲಿ ವೃದ್ಧಿಯನ್ನು ಪಡಿಬೋದು. ಹಾಗೆ ಯಾರು ಶಿಕ್ಷಣ ಕ್ಷೇತ್ರದಲ್ಲಿದ್ದೀರಾ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಯಾರಿದ್ದೀರಾ, ಹಾಗೆ ಕಾನೂನು ಕ್ಷೇತ್ರ, ಆಹಾರ, ನ್ಯಾಯ, ಈ ರೀತಿಯಾದ ಒಂದು ಕ್ಷೇತ್ರಗಳಲ್ಲಿ ಯಾರಿದ್ದೀರಾ ನಿಮಗೆಲ್ಲ ಈ ವರ್ಷ ಹೆಚ್ಚಿನ ಲಾಭವನ್ನು ನೀವು ಪಡಿತೀರ. ಯಾರು ಸುಮಾರು ವರ್ಷಗಳಿಂದ ಕಂಡಿದ್ರಿ ಅಂದರೆ ಕೆಲವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಸಿಂಹರಾಶಿಯವರಿಗೆ ಒಂದು ಸಪ್ತಮ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳ್ತಾ ಇದೆ. ಖಂಡಿತ ಪ್ರಯತ್ನ ಮಾಡಿ, ಈ ವರ್ಷ ಸಂತಾನ ಸೌಖ್ಯ ಅನ್ನೋದು ನಿಮಗೆ ಸಿಗುತ್ತೆ. ಹಾಗೆ ಒಂದು ನವಮ ದೃಷ್ಟಿನೂ ಸಪ್ತಮ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಖಂಡಿತ ಯಾರು ವಿವಾಹಕ್ಕೆ ಪ್ರಯತ್ನ ಮಾಡ್ತಿದ್ರೆ ಯೋಗ್ಯ ಸಿಂಹ ರಾಶಿಯವರು ಈ ವರ್ಷ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ವಿವಾಹ ಅನ್ನೋದು ಕೂಡಿ ಆಗುತ್ತೆ. ಹಾಗೆ ನಿಮಗೆ ಗುರುವಿನ ಒಂದು ಪಂಚಮ ದೃಷ್ಟಿ ತೃತೀಯ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಗುರುವು ತನ್ನದೇ ಆದ ಒಂದು ಸ್ಟೈಲಲ್ಲಿ, ಗುರುವಿನ ಒಂದು ವೇ ಆಫ್ ವರ್ಕಿಂಗೇನೆ ಡಿಫ್ರೆಂಟು. ತೃತೀಯ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಒಂದು ನಿಮ್ಮ ನಾಲೆಡ್ಜ್, ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ತೀರಾ. ಹಾಗಾಗಿ ಯಾರು ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದೀರಾ ಒಂದು ಹೆಚ್ಚಿನ ಯಶಸ್ಸನ್ನು ಪಡಿತೀರಾ. ಹಾಗೆ ನಿಮ್ಮ ಸ್ಕಿಲ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಶಾರ್ಟ್ ಡಿಸ್ಟೆನ್ಸ್ ಜರ್ನಿಗಳು ಈ ವರ್ಷ ನಿಮ್ಗೆ ಖಂಡಿತ ಇರುತ್ತೆ. ಹಾಗೆ ಶಾರ್ಟ್ ಡಿಸ್ಟೆನ್ಸ್ ವ್ಯಾಪಾರ ಮಾಡೋರು ಯಾರಿರ್ತೀರ ನಿಮಗೂ ಒಳ್ಳೆಯದಾಗುತ್ತೆ. ಹಾಗೆ ಸೋಷಿಯಲ್ ಮೀಡಿಯಾ, ಆನ್ಲೈನು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಒಂದು ಎಫರ್ಟ್ಸ್ ಜಾಸ್ತಿ ಹಾಕಬೇಕು. ಅಂದರೆ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡಿಕೊಂಡ್ರೆ ಈ ವರ್ಷ ನಿಮ್ಮ ಇಚ್ಛೆಗಳು ಬೇಗ ಪೂರ್ಣವಾಗುತ್ತೆ. ಯಾಕೆಂದರೆ ಲಾಭಸ್ಥಾನದಲ್ಲಿ ಗುರು ಇರೋದ್ರಿಂದ ಅವ್ರು ಯಾವ ಭಾವಗಳನ್ನ ಪ್ರಭಾವ ಬೀಳ್ತಾರೋ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ನಿಮ್ಮ ಇಚ್ಛೆಗಳು ಪೂರ್ಣ ಆಗುತ್ತೆ. ಹಾಗೆ ನೀವು ಲವ್ ಲೈಫಲ್ಲಿ ಯಾರಿದ್ದೀರಾ, ವಿವಾಹ ಆಗಲಿಕ್ಕೆ ಸಪ್ತಮ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳ್ತಾ ಇದೆ. ಲಾಭಸ್ಥಾನದಲ್ಲಿ ಇರೋದ್ರಿಂದ, ಪಂಚಮಾಧಿಪತಿ ಲಾಭಸ್ಥಾನದಲ್ಲಿರೋದ್ರಿಂದ ಸಂತಾನ ಯೋಗ ಒಂದು. ಹಾಗೆ ಯಾರು ಲವ್ ಲೈಫಲ್ಲಿದ್ದೀರಾ, ವಿವಾಹ ಆಗಲಿಕ್ಕೆ, ನಿಮ್ಮ ಇಚ್ಛೆ ಪೂರ್ಣ ಆಗಲಿಕ್ಕೆ ಖಂಡಿತ ಸಿಂಹರಾಶಿಯವರಿಗೆ ಚಾನ್ಸಸ್ ಜಾಸ್ತಿ ಇದೆ. ಆ ಎನರ್ಜಿ ಒಂದು ಆ ಸಿಂಕ್ ಏನಿದೆ, ಮ್ಯಾಚಿಂಗ್ ಈಗ ಸಿಂಹರಾಶಿಯವರಿಗೆ ಬಂದಿದೆ. ಗುರುವಿನ ಒಂದು ಟ್ರಾನ್ಸಿಸ್ಟಿಂದ ಪ್ರಯತ್ನ ಮಾಡಿ, ಗುರು ಹಿರಿಯರ ಒಂದು ಆಶೀರ್ವಾದದಿಂದ, ಅವರ ಒಂದು ಸಪೋರ್ಟಿಂದ ಖಂಡಿತ ಆಗುತ್ತೆ. ಹಾಗೆ
ಶೇರ್ ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ, ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸಂಚಾರ ಇದೆ. ಯಾಕೆಂದರೆ ಅಷ್ಟಮ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ, ಜೊತೆಗೆ ರಾಹು ಇದ್ದಾರೆ. ಸ್ವಲ್ಪ ರಾಹು ಸಪ್ತಮ ಭಾವಕ್ಕೆ ಬರ್ತಾರೆ. ಸೊ ಒಂದು 2 ತಿಂಗಳು ವೆಯ್ಟ್ ಮಾಡಿ ನಂತರ ನೀವು ಪ್ರಯತ್ನ ಮಾಡಿದರೆ ಒಂದು ಅದ್ಭುತವಾದ ಫಲಗಳನ್ನ ನೀವು ಶೇರ್ ಮಾರ್ಕೆಟಲ್ಲಿ ಪಡಿಬೋದು. ಹಾಗೆ ಗುರುವಿನ ಒಂದು ನವಮ ದೃಷ್ಟಿ ಸಪ್ತಮ ಭಾವದ ಮೇಲೆ ಬೀಳ್ತಾ ಇದೆ. ಸಿಂಹರಾಶಿಯವರು ಯಾರು ಲಾಸ್ಟ್ ವರ್ಷ ಸ್ವಲ್ಪ ಜಾಸ್ತಿ ಕಾರ್ಯಕ್ಷೇತ್ರ ಒತ್ತಡ, ವ್ಯಾಪಾರ ಕ್ಷೇತ್ರದಲ್ಲಿ ಒತ್ತಡದಲ್ಲಿದ್ರಿ, ಅಥವಾ ಗಂಡ ಹೆಂಡತಿ ಮಧ್ಯೆ ಒಂದು ಹಣಕಾಸು ವಿಚಾರಕ್ಕಾಗಿ, ಫ್ಯಾಮಿಲಿ ಕೆಲವೊಂದು ಸಂಬಂಧಗಳ ವಿಚಾರಕ್ಕಾಗಿ ಮನಸ್ತಾಪಗಳು ಯಾರಿತ್ತು, ಖಂಡಿತ ಮೇ 14 ನಂತರ ನಿಮ್ಮ ಜೀವನದಲ್ಲಿ ಒಂದು ಅನ್ಯೂನ್ಯತೆ ಅನ್ನೋದು ಬರುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಜಾಸ್ತಿ ನಿಮ್ಮ ಪತ್ನಿ ಸಂಗಾತಿಗೆ ಗಮನವನ್ನು ಕೊಡಲಿಕ್ಕೆ ನೀವು ಶುರು ಮಾಡ್ತೀರ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದು ಅಡೆತಡೆ ಏನಾರು ಇತ್ತು ಅಂತೇಳಿದರೆ ಅದನ್ನು ಸರಿ ಹೋಗುತ್ತೆ. ಹಾಗೆ ಹೊಸ ಪಾರ್ಟ್ನರ್ಶಿಪ್ ಆಫರ್ಗಳು ಬರುತ್ತೆ. ಅದರಲ್ಲೂ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ, ಕಮ್ಯುನಿಕೇಷನ್ ಫೀಲ್ಡು, ಹಾಗೆ ಒಂದು ಆಹಾರ ಕ್ಷೇತ್ರ, ಟ್ರಾನ್ಸ್ಪೋರ್ಟ್ ಕ್ಷೇತ್ರಗಳು, ಅಕೌಂಟಿಂಗ್ ಕ್ಷೇತ್ರ, ಫೈನಾನ್ಸ್, ಈ ಥರ ವಿಚಾರದಲ್ಲಿ ಜಾಸ್ತಿ ಆಫರ್ಗಳು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಮಿಥುನ ರಾಶಿ ಬಂದು ಕಮ್ಯುನಿಕೇಷನ್ ರಾಶಿ, ಕಾಲಪುರುಷನ 3ನೇ ಭಾವ ಇರೋದ್ರಿಂದ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಬುಧ ಅಧಿಪತಿ ಆಗಿರೋದ್ರಿಂದ ಈ ಒಂದು ಕ್ಷೇತ್ರಗಳಲ್ಲಿ ವೃದ್ಧಿ ಜಾಸ್ತಿ ಆಗುತ್ತೆ. ಪ್ರಪಂಚದಲ್ಲೇ ವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಮ್ಯುನಿಕೇಷನ್ ಇರ್ಬೋದು, ಯಾವ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ ಇವೆಲ್ಲ ಜಾಸ್ತಿ ರೈಸ್ ಆಗ್ತವೆ. ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನ ಅವಕಾಶಗಳು ಬರುತ್ತೆ. ಹಾಗೆ ಸಿಂಹರಾಶಿಯವರಿಗೆ ನೀವು ಇನ್ನು ಹೆಚ್ಚಿನ ರಿಸಲ್ಟ್ ಪಡಿಬೇಕು ಅಂತೇಳಿದರೆ ಈ ವರ್ಷ ವಾಯುತತ್ವದ ರಾಶಿ ಮೇಲೆ ಗುರುವಿನ ಸಂಚಾರ ಇರೋದರಿಂದ ಸ್ತೋತ್ರ ಪಠಣೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ, ಮಂತ್ರಪಠಣೆ ಜಾಸ್ತಿ ಮಾಡಬೇಕಾಗತ್ತೆ. ಮಂತ್ರಪಠಣೆ ನೀವು ಜಾಸ್ತಿ ಮಾಡೋದ್ರಿಂದ ಅದು ಗುರುವಿನ ಒಂದು ತತ್ವಕ್ಕೆ ಮ್ಯಾಚ್ ಆಗೋದ್ರಿಂದ ಈಗಿನ ಒಂದು ಇದರಲ್ಲಿ ಗುರುವು ಆಕಾಶ ತತ್ವವನ್ನು ಸೂಚನೆ ಮಾಡ್ತಾರೆ. ಸೊ ಹಾಗಾಗಿ ಮಂತ್ರಪಠಣೆ ಜಾಸ್ತಿ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಪಡಿಬೋದು. ಗುರುವು ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ವಾಯುತತ್ವದ ರಾಶಿ ಮೇಲೆ ಸಂಚಾರ ಮಾಡೋದ್ರಿಂದ ಸಿಂಹರಾಶಿಯವರು ಅತಿ ಹೆಚ್ಚಿನ ಶುಭ ಫಲಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ನೀವು ಗುರು ದತ್ತಾತ್ರೇಯವರ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದಷ್ಟು ಅಲ್ಲಿ ಕುಳಿತುಕೊಂಡು ಗುರುಚರಿತ್ರೆ ಪಾರಾಯಣ ಮಾಡ್ಕೊಂಡು ಬನ್ನಿ. ನೀವು ನಿಮ್ಮ ಅಂದ್ಕೊಂಡಿರೋ ಇಚ್ಛೆಗಳು ಖಂಡಿತ ಈ ವರ್ಷ ಪೂರ್ಣ ಆಗುತ್ತೆ. ಹಾಗೆ ಶ್ರೀ ರಾಘವೇಂದ್ರರ ಸನ್ನಿಧಾನವನ್ನು ನೀವು ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ಹೆಚ್ಚಿನ ಒಂದು ಗುರುವಿನ ಒಂದು ಎನರ್ಜಿ ಅನ್ನೋದು ಸಿಂಹರಾಶಿಗೆ ಸಿಗುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಈ ವರ್ಷ ಪಡಿತೀರ. ಖಂಡಿತ ಈ ವರ್ಷ ನೀವು ಒಂದು ಒಳ್ಳೆಯ ಅದ್ಭುತ ಬದಲಾವಣೆ ಜೀವನದಲ್ಲಿ, ಅದು ಪಾಸಿಟಿವ್ ವೇಯಲ್ಲಿ ಆಗುತ್ತೆ. ಒಂದು ಸಂತೋಷ, ನಿಮ್ಮ ಇಚ್ಛೆ, ಓಕೆ ನಾನು ಅಂದ್ಕೊಂಡದ್ದು ನಾನು ಸಾಧಿಸಿದೆ, ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ನಿಮಗೆ ಸಿಗುತ್ತೆ ಜೀವನದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸಿಂಹರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.